ಕರ್ನಾಟಕ ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್ ವತಿಯಿಂದ 26ನೇ ಕೇಬಲ್ ದಿನಾಚರಣೆ ಮಾಡಲಾಯಿತು. ಬೆಂಗಳೂರಿನ ಹಾಕಿ ಕ್ಲಬ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಳೆದ 26 ವರ್ಷಗಳಿಂದಲೂ ಕೇಬಲ್ ಟಿವಿ ಅಸೋಸಿಯೇಷನ್ ಉತ್ತಮ ಸೇವೆಯನ್ನ ನೀಡ್ತಾ ಬರ್ತಾ ಇದೆ. ಸದ್ಯ OTTಯಂತಹ ಡಿಜಿಟಲ್ ನೆಟ್ವರ್ಕ್ಗಳಿಂದ ಕೇಬಲ್ ಟಿವಿ ಉದ್ಯಮಕ್ಕೆ ನೇರ ಪರಿಣಾಮ ಬೀರ್ತಾ ಇದೆ. ಇಂತಹ ಜ್ವಲಂತ ಸಮಸ್ಯೆಗಳನ್ನು ನಿವಾರಿಸಲು ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್ ಬೇಕಾದಂತಹ ನಿರ್ಧಾರಗಳ ಕುರಿತು ಚರ್ಚೆ ಆಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ಯಾಟ್ರಿಕ್ ರಾಜು, ಉಪಾಧ್ಯಕ್ಷರಾದ ನಾಗೇಶ್ ಕಲ್ಬುರ್ಗಿ ಭಾಗಿಯಾಗಿದ್ದರು. ಇದರ ಜೊತೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹನ್ಮಕ್ಕನವರ್, ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ಸೇರಿ ರಾಜ್ಯದ ಹಲವು ಜಿಲ್ಲೆಯ ಕೇಬಲ್ ಆಪರೇಟರ್ಸ್ಗಳು ಉಪಸ್ಥಿತರಿದ್ದರು. 26 ವರ್ಷದಿಂದನೂ ನಾವು ಪ್ಯಾಲೇಸ್ ಗ್ರೌಂಡು, ನಾನಾ ಥರ ಚೌಡ ಮೆಮೋರಿಯಲ್ಲು, ನಾನಾ ಥರ ಹಾಲ್ಗಳಲ್ಲಿ ಮಾಡ್ತಾಯಿದ್ವಿ. ಈ ಸಲ ಸರಳವಾಗಿ ಆಚರಣೆ ಮಾಡೋಣ, ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಮಗೆ ಈ ಟೆಕ್ನಿಕಲ್ ಇಶ್ಯೂಸ್ ಇದೆ, IP ಪ್ರಾಬ್ಲಮ್ಸು ಮತ್ತು ಸೆಟಪ್ ಬಾಕ್ಸ್ಗಳು ಆಗಾಗ ನಿಂತೋಗಿರೋವಂಥದ್ದು, ಮತ್ತೆ ರಿಪೀಟ್ ಆಗಿರೋಂಥ ಚಾನಲ್ಸು, ಸೀರಿಯಲ್ಸ್ ಆಗ್ಬೋದು, ಮೂವೀಸ್ ಆಗ್ಬೋದು, ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಎಲ್ಲ ಸ್ವಲ್ಪ ಮಾಡಿದ್ರೆ ಅದೇ ಥರ ಕೇಬಲ್ ಟಿವಿ ಇನ್ನು ಪ್ಲಸ್ ಆಗುತ್ತೆ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಬ್ರಾಡ್ಕಾಸ್ಟರ್ಸು ಮತ್ತು MSOಸು, ಕೇಬಲ್ ಆಪ್ರೇಟರ್ಗಳು ಮಧ್ಯದಲ್ಲಿ ಯಾವುದೇ ಒಂದು ಗ್ಯಾಪ್ ಬರಬಾರ್ದು ಅನ್ನೋದು ಒಂದು ಸರಳ ರೀತಿಯಲ್ಲಿ ಇವತ್ತು ಕರೆದು ಎಲ್ಲರಿಗೂ ಒಂದು ಕೆಲವು ಪ್ರೋಗ್ರಾಮ್ ಬಗ್ಗೆ ಮತ್ತು ಮುಂದೆ ಹೆಂಗೆ ಕೇಬಲ್ ಟಿವಿ ಉದ್ಧಾರ ಮಾಡಬೇಕು, ನಾವೆಲ್ಲ ಯಾವ ಥರ ಒಗ್ಗಟ್ಟಾಗಿತ್ತು, ನ್ಯೂಸ್ ಚಾನಲ್ಸ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ ಆಗ್ಬೋದು, ಕೇಬಲ್ ಆಪ್ರೇಟರ್ಗಳ ಜೊತೆಲಿ ಸೇರಿ ನಾವೆಲ್ಲ ಯಾವ ಥರ ಈ ಇಂಡಸ್ಟ್ರಿನ ತಗೊಂಡು ಹೋಗ್ಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ, ಅಂದರೆ ಮುಂದಿನ ತಿಂಗಳು ಎಲ್ಲರೂ ಸೇರಿ ಒಂದು ಸಭೆ ಮಾಡಿ ಪ್ಲಸ್ ಮಾಡೋಕ್ಕೆ, ಕಾಂಪಿಟೇಷನ್ನ ಸವಾಲಾಗಿ ಎದುರಿಸಿ ಅದನ್ನು ಯಾವ ಥರ ಮುಂದುವರಿಬೇಕು ಅನ್ನೋದು ನಾವು ಚರ್ಚೆ ಮಾಡಿ ನಿರ್ಣಯ ತಗೊತೀವಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.